ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚಿಸಬೇಕು. ಟಿಪ್ಪು ಸುಲ್ತಾನ್ಗೂ ಉತ್ತರ ಕರ್ನಾಟಕಕ್ಕೂ ಏನ್ ಸಂಬಂಧ? ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಇವರಿಗೆ ಯಾಕೆ ಟಿಪ್ಪು ಮೇಲೆ ಪ್ರೀತಿ ಬಂತು ಗೊತ್ತಿಲ್ಲ. ಅಲ್ಪಸಂಖ್ಯಾತರ ಓಲೈಕೆಗೆ ಮತ್ತೆ ಟಿಪ್ಪು ಜಯಂತಿ ಆಚರಣೆ ತಂದಿದ್ದಾರೆ. ಬಿಜೆಪಿ ಟಿಪ್ಪು ಜಯಂತಿಯನ್ನ ಖಂಡಿಸುತ್ತೆ ಅಂದಿದ್ದಾರೆ ಎಸ್ಆರ್ ವಿಶ್ವನಾಥ್. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮಾತಾಡಬೇಕು ಅಂತೇಳಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳು ಕೂಡ ಅದನ್ನು ಒಪ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಾರಂಭದಲ್ಲಿ ಅವರ ವೈಫಲ್ಯಗಳನ್ನು ಬೇರೆ ದಿಕ್ಕಿಗೆ ಕಳಿಸೋದಕ್ಕೋಸ್ಕರ ಇವತ್ತು ಕಾಶ್ಯಪ್ಪನವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ಗೂ ಉತ್ತರ ಕರ್ನಾಟಕಕ್ಕೆ ಯಾವುದೂ ಸಂಬಂಧ ಇಲ್ಲ. ಇಲ್ಲಿ ಸಂಬಂಧ ಇರತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಸವೇಶ್ವರ ಅವರು ಇವ್ರದ್ದು. ಅದನ್ನು ಬಿಟ್ಟು ಇವ್ರಿಗೆ ಅದು ಯಾಕೆ ಪ್ರೀತಿ ಬಂದೋ ಗೊತ್ತಿಲ್ಲ. ಯಾಕಂದರೆ ಅವರ ವೇಷಭೂಷಣವನ್ನು ನೋಡಿದಾಗ ಟಿಪ್ಪುಗೂ ಅವ್ರಿಗೆ ಯಾವುದೇ ಸಂಬಂಧ ಕಾಣಿಸೋದಿಲ್ಲ ನಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರನ್ನು ಕೋಮುವಾದಿಗಳು ಯಾವಾಗಲೂ ಗಲಭೆಗಳನ್ನು ಹಚ್ಚುತ್ತಾರೆ, ಹಿಂದೂ ಮುಸ್ಲಿಂ ಅಂತ ಹೇಳಿದ್ರು. ಇವತ್ತು ಅವರು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಅದನ್ನು ಮಾಡಿಲ್ಲ. ನಮ್ಮ ದೇಶದ, ನಮ್ಮ ರಾಷ್ಟ್ರದ, ರಾಜ್ಯದ ಮಹಾಪುರುಷಗಳ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಟಿಪ್ಪು ಸುಲ್ತಾನ್ ಇವತ್ತು ಒಬ್ಬ ವಿವಾದಾತ್ಮಕವಾದ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಅವ್ರು ಯಾವುದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ, ಅವನ ರಾಜ್ಯವನ್ನು ಉಳಿಸ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದನ್ನು. ಅಂಥದ್ದನ್ನು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವತ್ತು ಅದನ್ನು ಮತ್ತೆ ಟಿಪ್ಪು ಸುಲ್ತಾನ್ನ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೋಗಿರ್ತಕ್ಕಂಥದ್ದು. ಅದನ್ನು ನಾವು ತೀವ್ರವಾಗಿ ವಿರೋಧವಂತೂ ನಾವು ಮಾಡ್ತೀವಿ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚಿಸಬೇಕು. ಟಿಪ್ಪು ಸುಲ್ತಾನ್ಗೂ ಉತ್ತರ ಕರ್ನಾಟಕಕ್ಕೂ ಏನ್ ಸಂಬಂಧ? ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಇವರಿಗೆ ಯಾಕೆ ಟಿಪ್ಪು ಮೇಲೆ ಪ್ರೀತಿ ಬಂತು ಗೊತ್ತಿಲ್ಲ. ಅಲ್ಪಸಂಖ್ಯಾತರ ಓಲೈಕೆಗೆ ಮತ್ತೆ ಟಿಪ್ಪು ಜಯಂತಿ ಆಚರಣೆ ತಂದಿದ್ದಾರೆ. ಬಿಜೆಪಿ ಟಿಪ್ಪು ಜಯಂತಿಯನ್ನ ಖಂಡಿಸುತ್ತೆ ಅಂದಿದ್ದಾರೆ ಎಸ್ಆರ್ ವಿಶ್ವನಾಥ್. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮಾತಾಡಬೇಕು ಅಂತೇಳಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳು ಕೂಡ ಅದನ್ನು ಒಪ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಾರಂಭದಲ್ಲಿ ಅವರ ವೈಫಲ್ಯಗಳನ್ನು ಬೇರೆ ದಿಕ್ಕಿಗೆ ಕಳಿಸೋದಕ್ಕೋಸ್ಕರ ಇವತ್ತು ಕಾಶ್ಯಪ್ಪನವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ಗೂ ಉತ್ತರ ಕರ್ನಾಟಕಕ್ಕೆ ಯಾವುದೂ ಸಂಬಂಧ ಇಲ್ಲ. ಇಲ್ಲಿ ಸಂಬಂಧ ಇರತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಸವೇಶ್ವರ ಅವರು ಇವ್ರದ್ದು. ಅದನ್ನು ಬಿಟ್ಟು ಇವ್ರಿಗೆ ಅದು ಯಾಕೆ ಪ್ರೀತಿ ಬಂದೋ ಗೊತ್ತಿಲ್ಲ. ಯಾಕಂದರೆ ಅವರ ವೇಷಭೂಷಣವನ್ನು ನೋಡಿದಾಗ ಟಿಪ್ಪುಗೂ ಅವ್ರಿಗೆ ಯಾವುದೇ ಸಂಬಂಧ ಕಾಣಿಸೋದಿಲ್ಲ ನಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರನ್ನು ಕೋಮುವಾದಿಗಳು ಯಾವಾಗಲೂ ಗಲಭೆಗಳನ್ನು ಹಚ್ಚುತ್ತಾರೆ, ಹಿಂದೂ ಮುಸ್ಲಿಂ ಅಂತ ಹೇಳಿದ್ರು. ಇವತ್ತು ಅವರು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಅದನ್ನು ಮಾಡಿಲ್ಲ. ನಮ್ಮ ದೇಶದ, ನಮ್ಮ ರಾಷ್ಟ್ರದ, ರಾಜ್ಯದ ಮಹಾಪುರುಷಗಳ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಟಿಪ್ಪು ಸುಲ್ತಾನ್ ಇವತ್ತು ಒಬ್ಬ ವಿವಾದಾತ್ಮಕವಾದ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಅವ್ರು ಯಾವುದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ, ಅವನ ರಾಜ್ಯವನ್ನು ಉಳಿಸ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದನ್ನು. ಅಂಥದ್ದನ್ನು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವತ್ತು ಅದನ್ನು ಮತ್ತೆ ಟಿಪ್ಪು ಸುಲ್ತಾನ್ನ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೋಗಿರ್ತಕ್ಕಂಥದ್ದು. ಅದನ್ನು ನಾವು ತೀವ್ರವಾಗಿ ವಿರೋಧವಂತೂ ನಾವು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.